ಬಾಲಿವುಡ್‌ನ ಹಿರಿಯ ನಟಿ ಸುಸ್ಮಿತಾ ಮುಖರ್ಜಿ ತಮ್ಮ ಜೀವನದ ಅತ್ಯಂತ ಕಷ್ಟದ ದಿನಗಳ ಬಗ್ಗೆ ಮಾತನಾಡಿದ್ದಾರೆ. ಚಿತ್ರರಂಗದಲ್ಲಿ ಹಲವು ಜನಪ್ರಿಯ ಸಿನಿಮಾಗಳು ಮತ್ತು ಕಿರುತೆರೆ ಕಾರ್ಯಕ್ರಮಗಳಲ್ಲಿ ಕಾಣಿಸಿಕೊಂಡಿರುವ ಅವರು ಒಂದು ಹಂತದಲ್ಲಿ ಕುಟುಂಬದ ಆರ್ಥಿಕ ಸಂಕಷ್ಟದಿಂದಾಗಿ ತಮಗೆ ಇಷ್ಟವಿಲ್ಲದ ಕೆಲವು ಸಿ-ಗ್ರೇಡ್ ಸಿನಿಮಾಗಳಲ್ಲಿ ನಟಿಸಬೇಕಾದ ಅನಿವಾರ್ಯತೆ ಎದುರಾಗಿತ್ತು ಎಂದು ಹೇಳಿದ್ದಾರೆ. ಬರೋಬ್ಬರಿ 1 ಕೋಟಿ ರೂಪಾಯಿ ಸಾಲದ ಹೊರೆ ಕುಟುಂಬದ ಮೇಲಿದ್ದಾಗ ಅದನ್ನು ತೀರಿಸಲು ಬೇರೆ ದಾರಿಯಿಲ್ಲದೆ ಕಠಿಣ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದಾಗಿ ನಟಿ ವಿವರಿಸಿದ್ದಾರೆ. ಸಿ-ಗ್ರೇಡ್ ಸಿನಿಮಾಗಳಲ್ಲಿ ಯಾಕೆ ನಟಿಸಿದೆ ಎಂದು ಅನೇಕರು ಪ್ರಶ್ನಿಸುತ್ತಾರೆ. ಆದರೆ ಆ ಸಮಯದಲ್ಲಿ ತಾನು ಎದುರಿಸುತ್ತಿದ್ದ ಆರ್ಥಿಕ ಪರಿಸ್ಥಿತಿ ಹೇಗಿತ್ತು ಎಂಬುದನ್ನು ಜನರು ಅರ್ಥ ಮಾಡಿಕೊಳ್ಳಬೇಕು ಎಂದು ಹೇಳಿದ್ದಾರೆ. ಕೆಲವು ಸಿನಿಮಾಗಳಲ್ಲಿ ಮಹಿಳಾ ವಿರೋಧಿ ಮತ್ತು ಲಿಂಗ ಭೇದದ ಧೋರಣೆಗಳಿದ್ದವು. ಅಂತಹ ಚಿತ್ರಗಳಲ್ಲಿ ನಟಿಸಿದ್ದನ್ನು ಹಿಂತಿರುಗಿ ನೋಡುವುದು ನನಗೆ ಈಗಲೂ ಬೇಸರ ತರಿಸುತ್ತೆ ಎಂದು ನಟಿ ಹೇಳಿದ್ದಾರೆ. ಆ ಸಿನಿಮಾಗಳಲ್ಲಿ ಕೆಲಸ ಮಾಡುವಾಗ ತಾನು ಸಂತೋಷವಾಗಿರಲಿಲ್ಲ. ಆದರೆ ಕುಟುಂಬದ ಪರಿಸ್ಥಿತಿ ತಮ್ಮನ್ನು ಆ ನಿರ್ಧಾರ ತೆಗೆದುಕೊಳ್ಳುವಂತೆ ಮಾಡಿತು ಎಂದು ತಿಳಿಸಿದ್ದಾರೆ. ಇನ್ನು ಅನೇಕ ವಿಚಾರಗಳ ಬಗ್ಗೆ ಮಾತನಾಡಿದ ನಟಿ ಸುಸ್ಮಿತಾ ಮುಖರ್ಜಿ, ನಾನು ನನ್ನ ಆತ್ಮವನ್ನೇ ಮಾರಿಕೊಂಡೆ. ಆ ಸಿನಿಮಾಗಳಲ್ಲಿ ನಟಿಸುವಾಗ ನಿಜವಾಗಿಯೂ ಖುಷಿಯಾಗಿರಲಿಲ್ಲ. ಆ ದಿನಗಳನ್ನು ನೆನೆಸಿಕೊಳ್ಳುವುದು ನನಗೆ ಇಷ್ಟವಿಲ್ಲ. ಆದರೆ ಅದು ನನಗೆ ಅನಿವಾರ್ಯವಾಗಿತ್ತೆಂದು ನಟಿ ಹೇಳಿದ್ದಾರೆ. ಸುಸ್ಮಿತಾ ಮುಖರ್ಜಿ ಮತ್ತು ಅವರ ಪತಿ ನಡೆಸುತ್ತಿದ್ದ ಪ್ರಯಾಸ್ ಪ್ರೊಡಕ್ಷನ್ ಎಂಬ ನಿರ್ಮಾಣ ಸಂಸ್ಥೆ 2002ರಲ್ಲಿ ಭಾರೀ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿತ್ತು. ಚಿತ್ರರಂಗದಲ್ಲಿ ತಂತ್ರಜ್ಞಾನ ವೇಗವಾಗಿ ಬದಲಾಗುತ್ತಿದ್ದ ಸಂದರ್ಭದಲ್ಲಿ ಅದಕ್ಕೆ ಹೊಂದಿಕೊಳ್ಳಲು ಸಾಧ್ಯವಾಗದ ಕಾರಣ ಸಂಸ್ಥೆ ದಿವಾಳಿಯಾಯಿತು ಎಂದು ನಟಿ ಹೇಳಿದ್ದಾರೆ. ಇದರ ಪರಿಣಾಮವಾಗಿ ಕುಟುಂಬದ ಮೇಲೆ ಸುಮಾರು 1 ಕೋಟಿ ರೂಪಾಯಿ ಸಾಲದ ಹೊರೆ ಬಿದ್ದಿತ್ತು. ಸಾಲಗಾರರು ಮನೆಗೆ ಬಂದು ನಿರಂತರವಾಗಿ ಒತ್ತಡ ಹೇರುತ್ತಿದ್ದ ಪರಿಸ್ಥಿತಿಯನ್ನು ಅವರು ವಿವರಿಸಿದ್ದಾರೆ. ಆಗ ಅವರ ಮಕ್ಕಳು ಕೂಡ ಚಿಕ್ಕವರಾಗಿದ್ದರು. ಹೀಗಾಗಿ ಕುಟುಂಬವನ್ನು ಈ ಸಂಕಷ್ಟದಿಂದ ಹೊರತರಲು ಹಣ ಸಂಪಾದಿಸುವುದು ಅನಿವಾರ್ಯವಾಗಿತ್ತು. ಆ ಕಷ್ಟದ ಸಮಯದಲ್ಲಿ ಪಾತ್ರದ ಗುಣಮಟ್ಟ ಅಥವಾ ಸಿನಿಮಾದ ಸ್ವರೂಪದ ಬಗ್ಗೆ ಹೆಚ್ಚು ಯೋಚಿಸುವ ಪರಿಸ್ಥಿತಿಯಲ್ಲಿ ತಾವು ಇರಲಿಲ್ಲ ಎಂದು ಸುಸ್ಮಿತಾ ಹೇಳಿದ್ದಾರೆ. ಯಾವುದೇ ಪಾತ್ರ ಸಿಕ್ಕರೂ ಒಪ್ಪಿಕೊಂಡು ನಟಿಸುತ್ತಿದ್ದೆ. ಕುಟುಂಬದ ಸಾಲ ತೀರಿಸುವುದೇ ಆಗಿನ ತಮ್ಮ ಮೊದಲ ಆದ್ಯತೆಯಾಗಿತ್ತು ಎಂದು ವಿವರಿಸಿದ್ದಾರೆ. ಹೀಗೆ ನಿರಂತರವಾಗಿ ಕೆಲಸ ಮಾಡಿದ ಅವರು ಸುಮಾರು 3-4 ವರ್ಷಗಳಲ್ಲಿ ಕುಟುಂಬದ ಮೇಲಿದ್ದ ಸಾಲವನ್ನು ಸಂಪೂರ್ಣವಾಗಿ ತೀರಿಸಲು ಸಾಧ್ಯವಾಯಿತು. ಕಠಿಣ ನಿರ್ಧಾರಗಳ ಮೂಲಕ ಎದುರಿಸಿದ ಆ ಅವಧಿ ನೋವಿನ ನೆನಪಾಗುತ್ತಿದ್ದರೂ ಅದರಿಂದ ಹೊರಬಂದಿರುವುದು ತಮ್ಮ ಜೀವನದ ಪ್ರಮುಖ ಸಾಧನೆ ಎಂದು ಹೇಳಬಹುದು. ಸುಸ್ಮಿತಾ ಮುಖರ್ಜಿ ಹಿಂದಿ ಚಿತ್ರರಂಗದ ಪರಿಚಿತ ಮುಖ. ಕಿಂಗ್ ಅಂಕಲ್, ಖಲ್ನಾಯಕ್, ಗೋಲ್ಮಾಲ್ ಮತ್ತು ದೋಸ್ತಾನಾ ಸೇರಿದಂತೆ ಹಲವು ಜನಪ್ರಿಯ ಸಿನಿಮಾಗಳಲ್ಲಿ ಅವರು ಅಭಿನಯಿಸಿದ್ದಾರೆ. ಬಾಲಿವುಡ್ನ ಪ್ರಮುಖ ನಟರಾದ ಶಾರುಖ್ ಖಾನ್, ಸಂಜಯ್ ದತ್, ಅಜಯ್ ದೇವಗನ್ ಮತ್ತು ಪ್ರಿಯಾಂಕಾ ಚೋಪ್ರಾ ಸೇರಿದಂತೆ ಹಲವು ಕಲಾವಿದರೊಂದಿಗೆ ತೆರೆ ಹಂಚಿಕೊಂಡಿದ್ದಾರೆ. ಸಿನಿಮಾಗಳ ಜೊತೆಗೆ ಕಿರುತೆರೆಯಲ್ಲೂ ಹಲವು ಗಮನಾರ್ಹ ಪಾತ್ರಗಳಲ್ಲಿ ಕಾಣಿಸಿಕೊಂಡಿರುವ ಸುಸ್ಮಿತಾ ತಮ್ಮ ದೀರ್ಘಕಾಲದ ವೃತ್ತಿ ಜೀವನದಲ್ಲಿ ವಿಭಿನ್ನ ಪಾತ್ರಗಳ ಮೂಲಕ ಪ್ರೇಕ್ಷಕರ ಗಮನ ಸೆಳೆದಿದ್ದಾರೆ.